ಗೋವಾ ಅನ್ನೋ ಸಿಟಿ ಯಾರಿಗೆ ಗೊತ್ತಿರಲ್ಲ ಹೇಳಿ. ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡ ವಯಸ್ಸಾಗಿರೋ ಮುದುಕರವರೆಗೂ ಗೋವಾಗೊಂದ್ಸತಿ ಹೋಗಬೇಕು, ಅಲ್ಲೆಲ್ಲ ಪಾರ್ಟಿ ಮಾಡಬೇಕು, ಓಡಾಡಬೇಕು, ಹಾಗೆ ಫಾರಿನರ್ಸ್ ಜೊತೆ ಫೋಟೋ ತೆಗೆಸ್ಕೊಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಆದರೆ ಗೋವಾ ಅಲ್ಲಿ ತುಂಬ ಹಾಂಟೆಡ್ ಪ್ಲೇಸಸ್ ಇದೆ. ಈ ಒಂದು ಹಾಂಟೆಡ್ ಪ್ಲೇಸು ಯಾವ ಥರ ಇರುತ್ತೆ ಅಂತಂದರೆ, ಈ ಸ್ಟೋರಿ ಕೇಳಿದ್ಮೇಲೆ ನೀವೇ ಒಂದು ಸೆಕೆಂಡ್ ಶಾಕ್ ಆಗ್ತೀರಾ. 20 ವರ್ಷಗಳ ಕೆಳಗೆ ಇದ್ದ ಒಂದು ಹೋಟೆಲ್ಲು ಇವಾಗದು ಪಾಳು ಬಿದ್ದು ಪೂರ್ತಿ ದೆವ್ವಗಳ ಒಂದು ವಾಸಸ್ಥಾನ ಆಗಿದೆ. ಡೇ ಹೊತ್ತಾಗಲಿ, ನೈಟ್ ಹೊತ್ತಾಗಲಿ, ಮಧ್ಯಾಹ್ನ ಆಗಲಿ, ಅಲ್ಲಿಗೆ ಆ ಜಾಗಕ್ಕೆ ಅದನ್ನ ನೋಡೋಕ್ಕಾಗಲಿ ಅಥವಾ ಅದರ ಬಳಿ ಹೋಗೋಕ್ಕಾಗಲಿ ಜನಗಳು ತುಂಬಾ ಹೆದರ್ತಾರೆ. ಇದರಿಂದ ಅಂಥದ್ದು ಏನಿದೆ, ನನಗೆ ಸಿಕ್ಕಿರೋ ಒಂದು ಡೀಟೇಲ್ಸಲ್ಲಿ ಅಲ್ಲಿ ನಡೆದ ಒಂದು ನೈಜ ಘಟನೆನ ನಿಮ್ಮ ಮುಂದೆ ಇಡ್ತೀನಿ. ಆರಾಮಾಗಿ ಕೂತ್ಕೊಂಡು ಇಯರ್ಫೋನ್ ಹಾಕ್ಕೊಂಡು ಈ ವಿಡಿಯೋ ನೋಡಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ದೇವರು ಉಪಿ. ಗೋವಾ ಅಂದರೆ ತುಂಬ ಜನ ಹೋಗಿ ಎಂಜಾಯ್ ಮಾಡಿ, ಪಾರ್ಟಿ ಮಾಡಿ, ನೇಚರು, ಬೀಚಸ್ಸು ಇವೆಲ್ಲ ನೋಡಿ 2 ದಿವಸ ಸಮಾಧಾನವಾಗಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಬರೋಕ್ಕೆ ಅಂತ ಹೋಗ್ತಾರೆ. ಅದೇ ರೀತಿ ನಮ್ಮ ಸ್ಟೋರಿಯಲ್ಲಿ ಬರೋ ಇವರಿಬ್ಬರು ಅಂದರೆ ಗಂಡ ಹೆಂಡತಿ ಹೊಸ್ದಾಗಿ ಮದುವೆ ಆಗಿರುತ್ತೆ, ಇವರಿಬ್ಬರು ಹನಿಮೂನ್ಗೆ ಅಂತ ಹೇಳಿ ಅಲ್ಲಿ ಗೋವಾಗೆ ಬರ್ತಾರೆ. ಇವರಿಬ್ಬರು ಮದುವೆ ಆಗೋಕ್ಕೂ ಮೊದಲೇ ತುಂಬ ವರ್ಷ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ಇವರು ತುಂಬ ಸತಿ ಪ್ಲ್ಯಾನ್ ಹಾಕ್ಕೊಂಡಿರ್ತಾರೆ, ಗೋವಾಗೆ ಹೋಗಬೇಕು, ಓಡಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರಬೇಕು ಅಂತೇಳಿ. ಆದರೆ ಆಗಿರಲ್ಲ. ಯಾಕೆ ಹೇಳಿ, ಈ ಥರ ಒಂದು ಸೈಕ್ ಎಕ್ಸ್ಪೀರಿಯೆನ್ಸು ಅವ್ರ ಲೈಫಲ್ಲಿ ಆಗಬೇಕಾಗಿತ್ತು. ಸೊ ಅದಕ್ಕೇ ಇಷ್ಟು ದಿನ ಅದು ಬೇಕಾಗಿತ್ತು. ಸ್ಟೋರಿ ಕಡೆಗೆ ಹೋಗೋಣ ಬನ್ನಿ. ಗಂಡ ಹೆಂಡತಿ ಇಬ್ರಿಗೂ ಅಡ್ವೆಂಚರ್ ಆಗಿ ಸುತ್ತಾಡೋದು, ನೋಡೋದು, ಪಾರ್ಟಿ ಮಾಡೋದು ತುಂಬ ಇಷ್ಟ ಇರುತ್ತೆ. ಹಾಗೆ ಗೋವಾದಲ್ಲಿ ಇವರು ಅಗೋಂಡಾ ಬೀಚ್ನ ಎದುರುಗಡೆ ಇರುವಂತಹ ಒಂದು ಹೋಟೆಲಲ್ಲಿ ಬೀಚ್ ವ್ಯೂವೇ ಬೇಕು ಅಂತ ಹೇಳಿ ಬುಕ್ ಮಾಡ್ಕೊತಾರೆ. ಇವರಿಬ್ಬರು ಯಾಕೆ ಗೋವಾನೇ ಚೂಸ್ ಮಾಡಿದ್ರು ಅನ್ನೋದಕ್ಕೆ ಕಾರಣ, ಗೋವಾದಲ್ಲಿ ವರ್ಷದಲ್ಲಿ 365 ದಿವಸನೂ ಅಲ್ಲಿ ಯಾವುದಾದ್ರೂ ಒಂದು ಪಾರ್ಟಿ ನಡೀತಾನೆ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಒಂದಲ್ಲ ಒಂದು ವೈಬ್ಸ್ ಅಂತೂ ಅಲ್ಲಿ ಪಕ್ಕ ಇದ್ದೇ ಇರುತ್ತೆ. ಗೋವಾನ ಅದಕ್ಕೋಸ್ಕರನೇ ಇವರು ಒಂದು ಎಂಜಾಯ್ಮೆಂಟ್ ರೀಸನ್ಗೋಸ್ಕರನೇ ಅಲ್ಲಿಗೆ ಹನಿಮೂನ್ಗೆ ಅಂತ ಹೇಳಿ ಹೋಗಿರ್ತಾರೆ. ಆದರೆ ಇವರಿಗೆ ಗೊತ್ತಿರಲಿಲ್ಲ, ಅದೇ ಅಗೋಂಡಾ ಬೀಚ್ನ ಸ್ವಲ್ಪ ದೂರದಲ್ಲಿ ಒಂದು ಭಯಾನಕ ಹೋಟೆಲ್ ಇತ್ತು. ಅದನ್ನು ದ ಡೆವಿಲ್ಸ್ ಹೋಟೆಲ್ ಅಂತ ಕೂಡ ಕರೀತಾರೆ. ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ಗಂಡ ಹೆಂಡತಿ ಇಬ್ಬರು ಬೀಚ್ ಹತ್ರ ಕೂತ್ಕೊಂಡು ಅವ್ರ ಕಷ್ಟ ಸುಖ ಮಾತಾಡ್ತಾ ಇರ್ತಾರೆ. ಆಗ ಅಲ್ಲೇ ದೂರದಿಂದ ಒಬ್ಬ ವ್ಯಕ್ತಿ ಇವ್ರನ್ನೇ ನೋಡ್ಕೊತಾ ಇವ್ರ ಹತ್ರ ನಡ್ಕೊಂಬರ್ತಾನೆ. ಬಂದು ಕೇಳ್ತಾನೆ, ಸರ್ ನಿಮಗೆ ಹೊಸ್ದಾಗಿ ಮದುವೆ ಆಗಿದೆಯಾ ಅಂತ. ಅದಕ್ಕೆ ಗಂಡ ಹೇಳ್ತಾನೆ, ಹೌದು ಸರ್. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಸರ್ ಹೊಸ್ದಾಗಿ ಮದುವೆ ಆಗಿರೋರು ನೀವು ಈ ಹೋಟೆಲಲ್ಲಿದ್ದೀರಾ ಅಂತ. ಅದಕ್ಕೆ ಗಂಡ ಹೇಳ್ತಾನೆ, ಹೌದು ಸರ್, ಬೀಚ್ ವ್ಯೂ ಇದೆ, 3 ಸ್ಟಾರ್ ಹೋಟೆಲ್ ಬೇರೆ ಇದೆ, ಸೊ ಅದಕ್ಕೇ ನಾವು ಇಲ್ಲಿ ರೂಮ್ ಬುಕ್ ಮಾಡಿದ್ದೀವಿ ಅಂತ. ಅದಕ್ಕೆ ಆ ಮನುಷ್ಯ ಹೇಳ್ತಾನೆ, ಸರ್ ಇದೇ ಅಗೋಂಡಾ ಬೀಚ್ನ ಎಂಡಲ್ಲಿ ಒಂದು 5 ಸ್ಟಾರ್ ಹೋಟೆಲ್ ಇದೆ. ಆ ಹೋಟೆಲ್ನ ಓನರ್ ನಾನು. ಈ 3 ಸ್ಟಾರ್ ಹೋಟೆಲ್ಗಿಂತ ಪ್ರೈಸ್ ಕಮ್ಮಿ ಆಗಿ 5 ಸ್ಟಾರ್ ಹೋಟ್ಲಲ್ಲಿ ರೂಮ್ ಕೊಡ್ತೀನಿ ನಿಮಗೋಸ್ಕರ, ನೀವು ಅಲ್ಲಿ ಬನ್ನಿ ಅಂತ. ಅದಕ್ಕೆ ಗಂಡ ಇದ್ದವನು, ಏನು ಸರ್ 3 ಸ್ಟಾರ್ ಹೋಟೆಲ್ಗಿಂತ 5 ಸ್ಟಾರ್ ಹೋಟೆಲ್ಗೆ ಪ್ರೈಸ್ ಕಮ್ಮಿ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ, ಏನು ಸರ್ ಇದು, ಹೇಗೆ ಸರ್ ಅಂತ ಕೇಳ್ತಾನೆ. ಅದಕ್ಕೆ ಆ ಮನುಷ್ಯ ಮುಗುಳ್ನಗುತ್ತಾ ಅವನ ಕಾರ್ಡ್ ಕೊಡ್ತಾನೆ. ಕಾರ್ಡ್ ಕೊಟ್ಟು, ಸರ್ ಒಳ್ಳೆ ಹೋಟೆಲ್ ರೂಮ್ಸ್ ಇದೆ, ಕಸ್ಟಮರ್ಸ್ಗಳು ತುಂಬ ಕಮ್ಮಿ ಜನ ಇದ್ದಾರೆ, ವೆಲ್ ಟ್ರೈನ್ಡ್ ಸ್ಟಾಫ್ಸ್ ಇದ್ದಾರೆ, ನಿಮಗೆ ಆ ಹೋಟೆಲು ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಅದಕ್ಕೆ ಗಂಡ, ಇದೇನಪ್ಪ ಇವನು 5 ಸ್ಟಾರ್ ಹೋಟೆಲ್ ಬೇರೆ ಅಂತಾನೆ, ಪ್ರೈಸ್ ಬೇರೆ ಕಮ್ಮಿ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ, ಒಳ್ಳೆ ರೂಮ್ಸ್ ಇದೆ ಅಂತ ಬೇರೆ ಹೇಳ್ತಿದ್ದಾನೆ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಪಕ್ಕದಲ್ಲಿದ್ದ ಹೆಂಡತಿ ಹೇಳ್ತಾಳೆ, ಇದಕ್ಕೆ ಯೋಚನೆ ಮಾಡ್ತಾ ಕುಂತಿದ್ದೀರಾ ನೀವು, ಕಮ್ಮಿ ಪ್ರೈಸಲ್ಲಿ ಆ ಥರ ಒಳ್ಳೆ ಹೋಟೆಲ್ಲು, ಕಮ್ಮಿ ಜನ ಬೇರೆ ಇದ್ದಾರಂತೆ, ನಮಗೆ ಪ್ರೈವಸಿ ಕೂಡ ಸಿಗ್ತಾ ಆಗುತ್ತೆ, ಬೀಚ್ ವ್ಯೂ ಸಿಕ್ಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ,
ಬನ್ನಿ ಯೋಚನೆ ಏನು ಮಾಡ್ತೀರಾ, ಸೀದಾ ಹೋಗೋಣ ಅಂತೇಳಿ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ಸೀದಾ ಅಗೊಂಡ ಬೀಚ್ ಎಂಡಲ್ಲಿರೋ ಆ ಹೋಟ್ಲ್ ಹತ್ರಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡ್ತಾರೆ. ನೋಡಿದ ತಕ್ಷಣ ಒಂದು ಸೆಕೆಂಡು ಸೈಕ್ ಆಗ್ತಾರೆ. ವಾವ್, ಯಾವ ತರ ಇದೆ ಇದು, ಇಷ್ಟೊಂದು ಲಕ್ಸುರಿ ಇದೆ, ಇಷ್ಟೊಂದು ಸುಂದರವಾಗಿದೆ ಅಂತ ಹೇಳಿ ಇಬ್ರು ಸೀದಾ ಹೋಟೆಲ್ ಒಳಗಡೆ ಹೋಗ್ತಾರೆ ಸ್ಟಾಫ್ಸ್ನ ಮಾತಾಡ್ಸೋಕ್ಕೆ. ಎಲ್ಲ ಸರಿ ಇದೆ, ಏನೋ ಒಂದು ಮಿಸ್ ಹೊಡಿಬೇಕಾಗಿತ್ತಲ್ವಾ, ಮುಂದೆ ಹೇಳ್ತೀನಿ ನೋಡಿ. ಆ ಸ್ಟಾಫ್ಸ್ ಹತ್ರ ಹೋಗಿ ಮಾತಾಡಿದಾಗ ಇವ್ರಿಗೆ ಒಂದು ಗೊತ್ತಾಗತ್ತೆ, ಇವರಿಬ್ರನ್ನ ಬಿಟ್ರೆ ಅಲ್ಲಿ ಬೇರೆ ಯಾವ ಕಸ್ಟಮರ್ಸ್ ಕೂಡ ಇಲ್ಲ ಅಂತ. ಅದಕ್ಕೆ ಗಂಡ ಇದ್ದವನು ಸ್ಟಾಫ್ಸ್ ಹತ್ರ ಕೇಳ್ತಾನೆ, ಏನ್ ಸರ್ ಇಲ್ಲಿ ನಮ್ಮಿಬ್ರನ್ನ ಬಿಟ್ರೆ ಇಲ್ಲಿ ಯಾವ ಕಸ್ಟಮರ್ಸು ಇಲ್ಲ, ಯಾಕೆ ಸರ್ ಅಂತ. ಅದಕ್ಕೆ ಸ್ಟಾಫ್ ಒಬ್ಬ ಉತ್ತರ ಕೊಡ್ತಾನೆ, ಸರ್ ನಿನ್ನೆ ಇನ್ನೂ ಓಪನ್ ಆಗಿದೆ, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್, ಒಂದೇ ದಿನದಲ್ಲಿ ಪೂರ್ತಿ ಹೋಟೆಲ್ ಎಲ್ಲ ತುಂಬ್ಸಕ್ಕಾಗತ್ತಾ ಜನಗಳಲ್ಲಿ, ನೀವೇ ಹೇಳಿ. ನಮ್ಮ ಸರ್ ಕೂಡ ಹೇಳಿದ್ದಾರೆ ನಿಮಗೆ ಹೊಸ್ದಾಗಿ ಮದುವೆ ಆಗಿದೆಯಂತೆ. ನೋಡ್ತಾರೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ಲೀನಾಗಿರುತ್ತೆ, ನಿಮ್ಗಿಂತ ಒಳ್ಳೆ ಗೆಸ್ಟು ಇನ್ಯಾರಾಗಿರೋಕ್ಕೆ ಚಾನ್ಸ್ ಇರುತ್ತೆ ಸರ್, ಬನ್ನಿ ಸರ್ ನಿಮಗೆ ರೂಮ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಯಾರಿರಲಿ ಯಾರು ಬಿಡಲಿ ನಮ್ಗೇನಾಗಬೇಕಾಗಿದೆ, ನಮ್ಮ ಪಾಡಿಗೆ ನಾವು ಹೋಗೋಣ ಅಂತೇಳಿ ಹೋಗ್ತಾರೆ. ಹೋಗಿ ರೂಮ್ ಎಲ್ಲ ಚೆನ್ನಾಗಿರುತ್ತೆ, ತುಂಬ ಕ್ಲೀನಾಗಿರುತ್ತೆ, ಲಕ್ಸುರಿಯಸ್ ಆಗಿರುತ್ತೆ. ನೋಡಿ ಇಬ್ಬರು ತುಂಬ ಖುಷಿಯಾಗಿ ಹೋಗ್ತಾರೆ. ಹಾಗೆ ಸ್ಟಾಫ್ಸ್ಗಳು ಕೂಡ ತುಂಬ ಪ್ರೀತಿಯಿಂದ ಮಾತಾಡ್ತಾ ಅವರಿಗೆ ಬೇಕಾಗಿರೋ ಸಣ್ಣ ಪುಟ್ಟ ಹೆಲ್ಪ್ ಎಲ್ಲ ಮಾಡಿಕೊಡ್ತಾ ಇರ್ತಾರೆ. ಎಲ್ಲ ನಾರ್ಮಲ್ ಆಗಿನೇ ಇರುತ್ತೆ. ಆಗ ಹೆಂಡತಿಗೆ ಒಂದು ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಗಂಡನ ಹತ್ರ ಹೇಳ್ತಾಳೆ, ರೀ ಇಲ್ಲಿ ಎಲ್ಲ ಹೀರೋ ಸ್ಟಾಫ್ಸ್ ಎಲ್ಲಾನು ಅದೇ ಥರ ಇದ್ದಾರೆ, ಅವ್ರ ಫೇಸ್ಗಳೆಲ್ಲ ಸಿಮಿಲರ್ ಆಗಿದೆ. ಅದು ಅವಾಗ ನಮಗೆ ಓನರ್ ಇದ್ದಾರಲ್ಲ ಅವ್ರು ಸಿಕ್ಕಿದ್ರಲ್ಲ ಅವ್ರ ಥರನೇ ಫೇಸು ಇವ್ರಿಗೆಲ್ಲರೂ ಸಿಮಿಲರ್ ಇದೆ, ಏನಿದು ಅಂತ ಕೇಳ್ತಾಳೆ. ಅದಕ್ಕೆ ಗಂಡ, ಅದ್ರ ಬಗ್ಗೆ ಏನು ಚಿಂತೆ ಮಾಡ್ತೀಯಾ, ನಾವಿಲ್ಲಿ ಎಂಜಾಯ್ ಮಾಡೋಕ್ಕೆ ಬಂದಿರೋದು, ಅದೆಲ್ಲ ತಲೆ ಕೆಡಿಸ್ಕೊಂಬೇಡ ಬಿಡು, ಎಂಜಾಯ್ ಮಾಡೋಣ, ಹ್ಯಾಪಿ ಆಗಿರೋಣ ಅಂತೇಳಿ ಮಾತು ಚೇಂಜ್ ಮಾಡಿಬಿಟ್ಟು ಅವರು ಚಿಲ್ಲಾಗಿರ್ತಾರೆ. ಹಾಗೆ ನೋಡ್ತಾ ನೋಡ್ತಾ 2 ದಿನ ಕಳೆದು ಹೋಗುತ್ತೆ. ಇವರು ಆಚೆ ಓಡಾಡಬೇಕು ಅಥವಾ ಆಚೆ ಹೋಗಬೇಕು ಅಂತ ಹೋದಾಗೆಲ್ಲ ಅಲ್ಲಿರೋ ಸ್ಟಾಫ್ಸು ಒಬ್ಬರಲ್ಲ ಒಬ್ಬರು ಬಂದು ಅವರನ್ನು ತಡೀತಾ ಇರ್ತಾರೆ. ಯಾವ ರೀತಿ ಅಂದರೆ, ಸರ್ ಇವತ್ತು ನಿಮಗೆ ಇಲ್ಲಿ ಫ್ರೀ ಮಸಾಜ್ ಇದೆ, ಬನ್ನಿ ಹೋಗೋಣ, ಕರ್ಕೊಂಡು ಹೋಗ್ತಿದ್ರು. ಹಾಗೆ ಮತ್ತೊಂದು ಸತಿ ಎಲ್ಲರೂ ಹೋಗೋಕ್ಕೆ ಅಂತ, ಸರ್ ಇವತ್ತು ನಮ್ಮ ಹೋಟೆಲ್ ಕಡೆಯಿಂದ ನಿಮಗೆ ಫ್ರೀ ಡಿನ್ನರು ಮತ್ತು ಫ್ರೀ ಡ್ರಿಂಕ್ಸ್ ಇರುತ್ತೆ, ಪ್ಲೀಸ್ ಬನ್ನಿ ಸರ್ ಅಂತೇಳಿ ಕರ್ಕೊಂಡು ಹೋಗ್ತಾಯಿದ್ರು. ಹಾಗೆ ಮಾಡ್ತಾ ಮಾಡ್ತಾ 2 ದಿವಸ ಕಳೆದೇ ಹೋಗಿರುತ್ತೆ. ಇವರು ಎಲ್ಲೂ ಆಚೆ ಹೋಗೋಕ್ಕೆ ಆಗ್ತಿರಲ್ಲ. ಇಷ್ಟೆಲ್ಲ ಆದಮೇಲೆ ಹೆಂಡ್ತಿಗೆ ಎವ್ರಿ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆಂಡ್ತಿ ಇದ್ದವಳು ಗಂಡನ ಹತ್ರ ಹೇಳ್ತಾಳೆ, ಇಲ್ಲಿ ಯಾಕೋ ನಮಗೆ ಸರಿ ಹೋಗ್ತಾ ಇಲ್ಲ, ನಾವು ಗೋವಾಗೆ ಬಂದಿರೋದು ಆಚೆ ಓಡಾಡಿಕೊಂಡು ಎಂಜಾಯ್ ಮಾಡೋಕ್ಕೆ ಅಂತ ಬಂದಿದ್ದೀವಿ, ಆದರೆ ನಾವು ನೋಡಿದ್ರೆ 2 ದಿವಸದಿಂದ ಇದೇ ಹೋಟೆಲಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದೀವಿ, ಇಲ್ಲೇನೋ ಬೇರೆ ತಪ್ಪು ನಡೀತಾ ಇದೆ, ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಆಚೆ ಹೋಗೋಕ್ಕೆ ಅಂತ ಹೋದಾಗೆಲ್ಲ ಒಬ್ಬರಲ್ಲ ಒಬ್ಬರು ಸ್ಟಾಫ್ಸ್ ಬಂದು ನಮ್ಮನ್ನು ಯಾವುದೋ ರೀತಿ ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದಾರೆ, ಇದರಿಂದ ಏನೋ ಒಂದು ರೀಸನ್ ಇರುತ್ತೆ, ನನಗೆ ಯಾಕೋ ಸರಿ ಹೋಗ್ತಿಲ್ಲ, ಇವಾಗಲೇ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ, ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ ಅಂತೇಳಿ ಗಂಡಂಗೂ ಮೈಂಡ್ ಚೇಂಜ್ ಮಾಡಿಸಿ ರೂಮಿಂದ ಸೀದಾ ಆಚೆ ಬರ್ತಾರೆ. ಆಚೆ ಬಂದಾಗ ರೂಮಿಂದ ಆಚೆ ಬಂದು ಸೀದಾ ರಿಸೆಪ್ಷನಿಸ್ಟ್ ಹತ್ರ ಹೋಗ್ತಿರ್ಬೇಕಾರೆ ಎಲ್ಲ ಸ್ಟಾಫ್ಸು ಇವರೇನೋ ತಪ್ಪು ಮಾಡಿದ್ದಾರೆ ಅನ್ನೋ ರೀತಿ ಗುರಾಯಿಸ್ಕೊಂಡು ಇವರಿಬ್ರನ್ನೇ ನೋಡ್ತಾ ಇರ್ತಾರೆ ಎಲ್ಲ. ಅದಕ್ಕೆ ಅವರಿಬ್ರು ಅವ್ರನ್ನ ತಲೆ ಕೆಡಿಸ್ಕೊಂತಿಲ್ದಂಗೆ ಸೀದಾ ರಿಸೆಪ್ಷನಿಸ್ಟ್ ಹತ್ರ ಬಂದು, ಮೇಡಮ್ ನಮ್ಗೆ ಇಲ್ಲಿಂದ ಹೋಗ್ತಾ ಇದ್ದೀವಿ, ನಮಗೆ ಹೋಟೆಲ್ ಸಾಕಾಯಿತು, ನಮಗೆ ಪ್ಲೀಸ್ ಚೆಕ್ಔಟ್ ಮಾಡಿಕೊಡಿ ಅಂತ ಹೇಳಿ ಕೇಳ್ತಾರೆ. ಆಗ ರಿಸೆಪ್ಷನಿಸ್ಟ್ ಹೇಳ್ತಾರೆ, ಯಾವ ರೂಮ್ ಸರ್ ಅಂತ. ಗಂಡಂಗೆ ಕೋಪ ಬಂದ್ಬಿಡುತ್ತೆ. ಅದಕ್ಕೆ ಅವನು ಹೇಳ್ತಾನೆ, ಏನು ಮೇಡಮ್ ಇಷ್ಟಪ್ಪ ಹೋಟೆಲಲ್ಲಿ ಇರೋದೇ ನಾವು 3 ದಿವಸದಿಂದ ಇಲ್ಲೇ ಇದ್ದೀವಿ, ನಿಮ್ಗೆ ಯಾವ ರೂಮು ಅಂತ ಬೇರೆ ಕೇಳ್ತಿದ್ದೀರಾ ಅಂತ. ಅದಕ್ಕೆ ರಿಸೆಪ್ಷನಿಸ್ಟ್ ಹೇಳ್ತಾಳೆ, ಯಾವ ರೂಮ್ ಸರ್, ಯಾವ ಹೋಟೆಲ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತ. ಗಂಡಂಗೆ ಎಲ್ಲಿತ್ತೋ ಕೋಪ ಇನ್ನೂ ಕೂಗಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಏನ್ರಿ ಇಷ್ಟಪ್ಪ ಹೋಟೆಲ್ ಇಟ್ಕೊಂಡಿದ್ದೀರಾ ನೀವು, ಹಂಗೆ ಹಿಂಗೆ ಅಂತ ಹೇಳ್ತಾ ಆ ಕಡೆ ಈ ಕಡೆ ತಿರುಗಿ ನೋಡಿದಾಗ ಸುತ್ತಮುತ್ತ ನೋಡ್ತಾನೆ. 1 ಸೆಕೆಂಡು ದಿಗ್ಭ್ರಾಂತನಾಗೋಗ್ತಾನೆ. ಯಾಕೆ ಅಂತಂದರೆ
ಅವನು ನೋಡಿದ ಆ ಜಾಗ, ಆ ಹೋಟೆಲ್ ಏನಿತ್ತು ಅದೆಲ್ಲ ಪೂರ್ತಿ ಪಾಳು ಬಿದ್ದ ದೊಡ್ಡ ಜಾಗವಾಗಿರುತ್ತೆ. ಅಲ್ಲಿ ಬರೀ ಧೂಳು, ಮಣ್ಣು, ಕಸ ಇವೆಲ್ಲ ಬಿದ್ದು ಜಾಡಗಳೆಲ್ಲ ಕಟ್ಕೊಂಡು ಒಂದು ಪಾಳು ಬಿದ್ದ ಮನೆ ಅಥವಾ ಬಂಗ್ಲೆ ಹೇಗಿರುತ್ತೋ ಆ ಜಾಗ ಅಷ್ಟು ಹಾಂಟೆಡ್ ಆಗಿ ಅಲ್ಲಿ ಇರುತ್ತೆ. ಅದಕ್ಕಿಬ್ರು ಗಾಬರಿಯಿಂದ ಭಯ ಪಟ್ಕೊಂಡು ಗಂಡ ಹೆಂಡತಿ ಇಬ್ಬರು ಸೀದಾ ಅಲ್ಲಿಂದ ಓಡೋಗ್ತಾರೆ. ಓಡೋಗಿ ಎಲ್ಲಿ ಸ್ಟಾರ್ಟಿಂಗಲ್ಲಿ ಆ ಬೀಚ್ ಹತ್ರ ಕೂತ್ಕೊಂಡಿದ್ರು ಅಲ್ಲಿ ಹೋಗಿ ಒಂದು ನಿಮಿಷ ನಿಂತ್ಕೊಂಡು ನಮಗೇನಾಗಿತ್ತು 3 ದಿವಸ, ನಮಗೇನಾಯಿತು, ಏನು ಎತ್ತ ಅಂತ ಕನ್ಫ್ಯೂಷನಲ್ಲಿರ್ತಾರೆ. ಹಾಗೆ ಯೋಚನೆ ಮಾಡ್ತಿರ್ತಾರೆ, ನಾವೇನಾದರೂ 3 ದಿವಸದಿಂದ ಯಾವ್ದಾದ್ರು ಒಂದು ಇಲ್ಯೂಷನಲ್ಲಿ ಏನಾದ್ರು ಸಿಗಾಕೊಂಡಿದ್ವಾ, ಇದೇನಾಯಿತು ನಮ್ಮ ಲೈಫಲ್ಲಿ, ಏನಾಗೋಯ್ತಿದೆಲ್ಲ ಅಂತ ಯೋಚನೆ ಮಾಡ್ತಾರೆ. ಹಾಗೆ ಒಂದು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಪಕ್ಕದಲ್ಲಿ ಫಸ್ಟ್ ಕುಂತಿದ್ರು ನೋಡಿ, ಅಲ್ಲಿ ಪಕ್ಕದಲ್ಲಿ ಒಂದು ಪುಟ್ಟ ಗುಡಿಸ್ಲಿರುತ್ತೆ. ಆ ಗುಡಿಸ್ಲ ಹತ್ರ ಹೋಗಿ ಒಬ್ಬ ತಾತ ಇರ್ತಾರೆ, ಅವ್ರ ಹತ್ರ ವಿಚಾರಿಸ್ತಾರೆ, ನಾವಿಲ್ಲಿ ಮೊನ್ನೆ ದಿವಸ ಕುಂತಿದ್ವಲ್ಲ, ಅವತ್ತೊಬ್ಬರು ವ್ಯಕ್ತಿ ಬಂದಿದ್ರು ನೋಡಿ, ಅವ್ರನ್ನೆಲ್ಲಾದರೂ ನೀವು ನೋಡಿದ್ದೀರಾ ಅಂತ. ಅದಕ್ಕೆ ಆ ತಾತ, ಯಾವ ವ್ಯಕ್ತಿ, ಯಾರಪ್ಪ ಅಂತ ಕೇಳ್ತಾರೆ. ಅದಕ್ಕೆ ಗಂಡ ಇದ್ದವನು, ಅವತ್ತು ನಾವಿಲ್ಲಿ ಕುಂತಿದ್ದಾಗ ನಮಗೊಂದು ಸತಿ ವ್ಯಕ್ತಿ ಬಂದಿದ್ದರು, ಅವರು ನಮಗೊಂದು ಕಾರ್ಡ್ ಕೊಟ್ಟು ನಮಗೆ ಇನ್ವೈಟ್ ಮಾಡಿ ಹೋಗಿದ್ರು, ಇಲ್ಲೇ ಓಡಾಡ್ತಿರ್ತಾರೆ ಅಂತ ಎಲ್ಲ ಹೇಳಿದ್ರಲ್ಲ, ಅವರು ನೀವು ನೋಡಿಲ್ವಾ ನೀವು? ಯಾವ ವ್ಯಕ್ತಿ ಅಂತ? ವ್ಯಕ್ತಿನಂತೂ ನೋಡಿಲ್ಲ, ಆದರೆ ಒಂದು, ನೀವೇನಾದರೂ ಈ ಅಗೊಂಡ ಬೀಚ್ ಎಂಡಲ್ಲಿರೋ ಆ ಪಾಳು ಬಿದ್ದಿದ್ದು ಹೋಟೆಲ್ಗೆ ಏನಾದ್ರು ಹೋಗಿದ್ರಾ? ಅದಕ್ಕೆ ದ ಡೆವಿಲ್ಸ್ ಹೋಟೆಲ್ ಅಂತ ಕೂಡ ಕರೀತಾರೆ, ದ ಸೀನಾ ಹೋಟೆಲ್ ಅಂತ ಕೂಡ ಹೆಸರಿದೆ. ಅಂಥ ಜಾಗಕ್ಕೆ ನೀವ್ಯಾಕೆ ಹೋಗಿದ್ರಿ? ಆ ಜಾಗಕ್ಕೆ ಡೇ ಹೊತ್ತೇನೆ ಯಾವ ಮನುಷ್ಯರು ಹೋಗೋಕೆ ಕೂಡ ಹೆದರ್ತಾರೆ. ಅಂಥದ್ರಲ್ಲಿ ನೀವು ಬೇರೆ ಅಲ್ಲಿ ಬೇರೆ ಹೋಗಿದ್ದೀನಿ ಅಂತ ಹೇಳ್ತಿದ್ದೀರಾ. ನಿಮ್ಗೇನು ಆಗ್ದಿಲ್ಲದೆ ವಾಪಸ್ ಬಂದಿದ್ರಲ್ಲ, ಅದು ನಿಮಗೆ ಪುಣ್ಯ ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಾರೆ. ನೀವು ಹೋಗಿದ್ದ ಜಾಗ ಯಾವುದು ಮಾಟ ಮಂತ್ರ ಮಾಡೋದಾಗಲಿ ಮತ್ತೊಂದಾಗಲಿ ಅಲ್ಲ, ಅಲ್ಲಿ ದೆವ್ವ, ಭೂತ, ಪಿಚಾಚಿಗಳು ವಾಸ ಇರುವಂತಹ ಒಂದು ಕೆಟ್ಟ ಜಾಗ ಅದು. ಹಾಗೆ ಹೇಳ್ತಾ ಇನ್ನೊಂದು ಸ್ಟೋರಿ ಕೂಡ ಹೇಳ್ತಾರೆ. ಸುಮಾರು ವರ್ಷದ ಕೆಳಗಡೆ ಅಲ್ಲೊಂದು ಹೋಟೆಲ್ ಕಟ್ಟಿಸ್ತಾ ಇದ್ರು. ಆ ಹೋಟೆಲ್ಲು 5 ಸ್ಟಾರ್ ಹೋಟೆಲ್ಲೇ ಕಟ್ಟಿಸ್ಬೇಕು ಅಂತ ಹೇಳಿ ಆ ಓನರು ತುಂಬ ಆಸೆ ಇಟ್ಕೊಂಡಿದ್ದ. ಮಧ್ಯದಲ್ಲಿ ಏನಾಯ್ತೋ ಗೊತ್ತಿಲ್ಲ, ಆ ಓನರ್ಗೆ ಕೊಲೆ ಆಗಿ ಅವನು ಸತ್ತೋಗ್ಬಿಟ್ಟ. ಹಾಗೆ ಸ್ವಲ್ಪ ದಿನಗಳು ಕಳೀತಾ ಹೋಗ್ತಿದ್ದಾಗೇನೆ ಅಲ್ಲಿದ್ದ ವರ್ಕರ್ಸ್ಗಳು ಕಾಣೆ ಆಗ್ತಾ ಹೋದರು. ಹಾಗಾಗಿ ಅದನ್ನೇ ಅಲ್ಲಿ ಯಾರು ಕಟ್ಟಕ್ಕೂ ಬರಲಿಲ್ಲ, ಅದನ್ನು ಯಾರು ತಗೊಂಡ್ಲೂ ಇಲ್ಲ, ಅದು ಹಾಗೆ ಬಿದ್ದುಬಿಟ್ಟಿದೆ. ತುಂಬ ವರ್ಷದಿಂದ ಅದು ಇರೋ ಕಾರಣ ಅದು ಪಾಳು ಬಿದ್ದ ಒಂದು ದೆವ್ವಗಳು ಇರೋ ಒಂದು ಜಾಗ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಬೀಚ್ ಹತ್ರ ಬಂದಿರೋ ತುಂಬ ಜನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ದೂರದಿಂದ ಕೂಗೋ ಹಾಗೆ, ನನ್ನನ್ನು ಕಾಪಾಡಿ ಅನ್ನೋ ಹಾಗೆ ಅಂತೆಲ್ಲ ಕೂಗಿದಾಗ ಕೆಲವೊಬ್ಬರು ಹುಡುಗರು ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗಿ ನೋಡಿದಾಗ ಆ ಪಾಳು ಬಿದ್ದಿರೋ ಹೋಟೆಲ್ ಹತ್ರ ತಗೊಂಡೋಗ್ಬಿಟ್ಟಿದೆ. ಆ ವಾಯ್ಸು ಅಲ್ಲಿಂದನೇ ಬರ್ತಿದೆ ಅಂತ ತುಂಬ ಜನ ನೋಡಿ ಕೇಳಿ ಹೆದರಿದ್ದಾರೆ. ತುಂಬ ಜನಕ್ಕೆ ಸೌಂಡ್ ಬಂದು ಅಲ್ಲೆಲ್ಲ ಹೋಗಿ ನೋಡಿದಾಗ ಎಷ್ಟೋ ಜನಗಳಿಗೆ ಅದು ರನ್ನಿಂಗ್ ಆಗ್ತಿರೋ ಹೋಟೆಲ್ಲು, ಹೊಸದಾಗಿ ಕಟ್ಟಿರೋ ಹೋಟೆಲ್ ಹೇಗೆ ಕಾಣುತ್ತೋ ಅದೇ ರೀತಿ ವರ್ಕಿಂಗ್ ಪ್ರೋಸೆಸ್ಸಲ್ಲಿರೋ ಹೋಟೆಲ್ ರೀತಿ ತುಂಬ ಜನಕ್ಕೆ ಕಾಣಿಸಿದೆ. ಅದೇ ರೀತಿ ನಿಮಗೂ ಆಗಿರೋದು. ಇದನ್ನೆಲ್ಲ ಕೇಳಿ ಗಂಡ ಹೆಂಡತಿ ಇಬ್ಬರು ದಿಗ್ಭ್ರಾಂತರಾಗಿ ಒಂದು ಸೆಕೆಂಡು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ. ಅದಾದಮೇಲೆ ಇಬ್ಬರು ಯೋಚನೆ ಮಾಡಿ, ಏನೋ ಆಗಿದ್ದಾಗ್ಬಿಟ್ಟಿದೆ, ಒಳ್ಳೆಯದು ನಮ್ಮ ಕಡೆ ಇದ್ದಿದ್ದರಿಂದ ನಾವು ಬಚಾವಾಗಿದ್ದೀವಿ, ಇಲ್ಲಿಂದ ಆದಷ್ಟು ಬೇಗ ಹೊರಟೋಗ್ಬಿಡೋಣ ಅಂತೇಳಿ ಅವ್ರ ಊರ ಕಡೆ ಅವರು ತಿರುಗಿ ಹೋಗ್ತಾರೆ. ಇದರಿಂದ ನಮಗೇನು ತಿಳ್ಕೊಳಕ್ಕೆ ಸಿಗುತ್ತೆ ಅಂತಂದರೆ, ಈ ಕೆಲವೊಂದು ಹುಚ್ಚು ಹುಡುಗರು ಎಕ್ಸ್ಪ್ಲೋರೇಷನ್ ಅನ್ನೋ ಹೆಸರಿಟ್ಕೊಂಡು ಕುಡ್ದಿದ್ದ ಮೇಲೆನಲ್ಲೋ ಅಥವಾ ಮತ್ತೊಂದು ಶೋಕಿಗೋಸ್ಕರನೋ ಈ ಥರ ಅಡ್ವೆಂಚರ್ ಅಂತ ಹೇಳಿಬಿಟ್ಟು ಇಂಥ ಜಾಗಗಳಿಗೆ ಹೋಗಿ ತಮ್ಮ ಜೀವಕ್ಕೆ ಕುತ್ತು ತೊಗೊಂಬಂದಿರೋದು ಉದಾಹರಣೆಗಳು ತುಂಬಾ ಇದೆ. ಯಾವ್ಯಾವ ಜಾಗದಲ್ಲಿ ಏನೇನೆಲ್ಲ ಇರುತ್ತೆ, ಅದರಿಂದ ಬ್ಯಾಕ್ಗ್ರೌಂಡ್ ಏನಾಗಿರ್ಬೋದು, ಅಲ್ಲಿ ಯಾರು ವಾಸವಾಗಿರ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಅದೇ ರೀತಿಯೇ ಇಲ್ಲೂ ಆಗಿದ್ದು. ಏನೇ ಆಗಲಿ ಯಾವುದೇ ಆಗಲಿ ನಮ್ಮ ಹುಷಾರಲ್ಲಿ ನಾವಿರೋದು ತುಂಬಾ ಒಳ್ಳೆಯದು. ಯಾವುದೇ ಒಂದು ಜಾಗದ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತಂದರೆ ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಲಿ ಅಥವಾ ಅಲ್ಲಿ ಹೋಗೋದಾಗಲಿ ಏನಾದ್ರು ಮಾಡೋದಾಗಲಿ ಮಾಡೋದು ಅದು ಜೀವಕ್ಕೆ ಕುತ್ತು ತರೋ ಅಂಥ ಕೆಲಸಗಳಾಗಿರುತ್ತೆ.
ಇನ್ನು ಗೋವಾದಲ್ಲಿ ಇದೇ ರೀತಿ ತುಂಬ ಹಾಂಟೆಡ್ ಪ್ಲೇಸ್ಗಳಿದ್ದಾವೆ. ಹಾಗೆ ನಮ್ಮ ಭಾರತದಲ್ಲೂ ಕೂಡ ಆ ಜಾಗಗಳಲ್ಲಿ ಹೋಗಿ ಮತ್ತೊಂದು ಏನೋ ಒಂದು ಮಾಡೋ ರೀತಿ ಆಗಿದ್ರೆ ಬದುಕಿದ್ದಾಗ್ಲೇ ನರ್ಕಗಳನ್ನು ತೋರಿಸೋ ಒಂದು ಶಕ್ತಿ ಇರುತ್ತೆ ಹೊರತು ಬೇರೇನೂ ಇರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಂಟೆಡ್ ಪ್ಲೇಸಸ್ ಬಗ್ಗೆ ಹಾರರ್ ವೀಡಿಯೋಸು, ಹಾರರ್ ಸ್ಟೋರೀಸು ನಿಮ್ಮ ಮುಂದೆ ತೊಗೊಂಬರ್ತೀನಿ. ಈ ಹೋಟೆಲಲ್ಲಿ ಅಥವಾ ಆ ಹೋಟೆಲಿಂದ ಜಾಗದಲ್ಲಿ ನಿಮ್ಗೆ ಯಾರಿಗಾದ್ರೂ ಈ ಥರ ಒಂದು ಕೆಟ್ಟ ಎಕ್ಸ್ಪೀರಿಯೆನ್ಸ್ ಏನಾದ್ರು ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಹೇಳಿ ತಿಳಿಸಿ. ನೀವು ಹುಷಾರಾಗಿರಿ, ನಾನು ಹುಷಾರಾಗಿರ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೀವು ಖುಷಿಯಾಗಿರಿ, ಎಲ್ಲರನ್ನೂ ಖುಷಿಯಾಗಿರಿಸಿ. ಥ್ಯಾಂಕ್ ಯು.